ರೀಸೆಂಟ್ ಆಗಿ ಸತೀಶ್ ನೀನಾಸಂ ಹಾಗೆ ಕಾಂತಾರ ಮೂವಿ ಹೀರೋಯಿನ್ ಆಗಿರೋ ಸಪ್ತಮಿ ಗೌಡ ಅವ್ರನ್ನ ಕೂಡ ಮೀಟ್ ಮಾಡಿದ್ದೆ. ಇನ್ನು ಸತೀಶ್ ನೀನಾಸಂ ಅವರು ಈ ಮೂವಿ ಬಗ್ಗೆ ಏನ್ ಹೇಳಿದ್ರು ಅಂತ ನೋಡಿದ್ರೆ, 100% ನಿಮ್ಗೂ ಪ್ರೌಡ್ ಫೀಲ್ ಆಗುತ್ತೆ, ನಮಗೂ ಪ್ರೌಡ್ ಫೀಲ್ ಆಗುತ್ತೆ. ಈ ಮಾತ್ ನಾನು ಉಳಿಸ್ಕೋತೀನಿ. ನಿಂತ್ಕೊಳ್ಳಿ, ನಿಮ್ ಸಿನಿಮಾ ಇದು, ನನ್ ಸಿನಿಮಾ ಅಂತ ಅನ್ಕೊಂಬಿಡಿ. ಯಾಕಂದ್ರೆ ಈ ಕಂಟೆಂಟ್ ಮತ್ತೆ ಈ ಎಫರ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ದೇ ಸಿನಿಮಾ ಅಂತ. ಯಾವ್ದೇ ಮೂವಿ ಅಂದ್ರೆ ದ ರೈಸ್ ಆಫ್ ಅಶೋಕ ಅನ್ಬಿಟ್ಟು ನಾನಂತೂ ಥಿಯೇಟರ್ ಅಲ್ಲಿ ನೋಡಿ ಇಷ್ಟ ಆಗಿ ಈ ವಿಡಿಯೋನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೂವಿ ಬಂದ್ಬಿಟ್ಟು 70-80ರ ದಶಕದ ಕತೆ ಇದು. ಸೊ ಸತೀಶ್ ನೀನಾಸಂ ಅವರಂತೂ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡೋದ್ರ ಜೊತೆಗೆ ಮೂವಿ ಕತೆ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಜಾತಿ ನಿಂದನೆ ತುಂಬಾ ನಡೀತಾ ಇತ್ತು. ಅಂದ್ರೆ ಮೇಲ್ ಜಾತಿ ಕೀಳ್ ಜಾತಿ ಅಂತೆಲ್ಲ. ಆದ್ರೆ ಈ ಮೂವಿ ಆ ಕಾನ್ಸೆಪ್ಟ್ ಇಟ್ಕೊಂಡೆ ಇನ್ನ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಕತೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲೇ ಯಾವುದೇ ರೀತಿಯಾಗಿ ಅನ್ವಾಂಟೆಡ್ ಸೀನ್ಸ್ ಅಂತೂ ಬರ್ಲಿಲ್ಲ ಗುರು. ಸಪ್ತಮಿ ಗೌಡ ಅವರ ಎಂಟ್ರಿ ಸೀನ್ ಆಗಿರ್ಬೋದು, ಹಾಗೆ ಸಾಂಗ್ಸ್ ಕೂಡ ಎಲ್ಲಾನು ಚೆನ್ನಾಗೇ ಇತ್ತು. ಇನ್ನು ವಿಲ್ಲನ್ ಪಾತ್ರಕ್ಕಂತೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇಡೀ ಮೂವಿಲಿ ಆ ವಿಲ್ಲನ್ ರೋಲ್ ಗ್ರಿಪ್ ಅಂತೂ ಸಕ್ಕದಾಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ನಿಮ್ಗೆ ಯಾವ ಸೀನ್ಸ್ ಕೂಡ ಬೋರ್ ಅನ್ಸೋದಿಲ್ಲ. ಸಾಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇದ್ದಂಗೆ ಇಂಟರ್ವಲ್ ಕೂಡ ಬರುತ್ತೆ ಗುರು. ಇಂಟರ್ವಲ್ ಆದ್ಮೇಲೆ ಒಳ್ಳೆ ಟ್ವಿಸ್ಟ್ ಇರುತ್ತೆ. ವಿಲ್ಲನ್ ಕ್ಯಾರೆಕ್ಟರ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಅಷ್ಟು ಸಕ್ಕತ್ತಾಗಿ ಕಡಕ್ ಆಗಿ ಮಾಡಿದ್ದಾರೆ. ಈ ಮೂವಿಲಿ ರವಿಶಂಕರ್ ಅವರಾಗಿರ್ಬೋದು, ಡ್ರ್ಯಾಗನ್ ಮಂಜು ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದ್ದಾರೆ. ಬಟ್ ಮೂವಿ ಮಾತ್ರ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ವೀಕೆಂಡ್ಗೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು, ಅದ್ರ ಜೊತೆಗೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತಿದ್ರೆ ಈ ತರ ಒಂದು ಒಳ್ಳೆ ಸಿನಿಮಾನ ಬೆಳೆಸಿ ಉಳಿಸಿ. ದ ರೈಸ್ ಆಫ್ ಅಶೋಕ ಅಂತ ಮೂವಿ ಹೆಸರು. ಇವತ್ತೇ ಟಿಕೆಟ್ ನ ಬುಕ್ ಮಾಡ್ಕೊಂಡು ಶೋನ ಎಂಜಾಯ್ ಮಾಡಿ.